ಇವತ್ತಿಗೂ ನನಗೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ ಅನ್ನೋದ್ರಲ್ಲೇ ಭಾಳ ದೊಡ್ಡ ಹೆಮ್ಮೆ ಇದೆ. ಅದು ನನ್ನನ್ನು ರೂಪಿಸಿದ್ದು, ಲಕ್ಷಾಂತರ ಜನರನ್ನು ರೂಪಿಸಿದ ಚಳುವಳಿಯನ್ನು ನಾನು ಮರೀಲಿಕ್ಕೆ ಸಾಧ್ಯನಲ್ಲ. ಅದು ವಚನ ಚಳುವಳಿಗೆ ಮುಂದುವರೆದ ಭಾಗ ಅಂತಲೇ ನಾನು ಯಾವತ್ತೂ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ. ದೊಡ್ಡವರು ಎಲ್ಲ ಮಾತಾಡಿದ್ದಾರೆ, ನಾನು ತುಂಬ ಕಡಿಮೆ ಮಾತಾಡ್ತೀನಿ. ಏಕೆಂದರೆ ಅಣ್ಣ ಮಾತಾಡಬೇಕಿತ್ತು, ನಾನು ಅಣ್ಣ ಮಾತಾಡಲಿ ಅಂದೆ. ಇಲ್ಲ ನೀವು ಮಾತಾಡ್ಬಿಡಿ, ಆಮೇಲೆ ಅಣ್ಣ ಮಾತಾಡ್ತಾರೆ ಅಂತ. ಅಣ್ಣ ಯಾವಾಗಲೂ ಅಧ್ಯಕ್ಷತೆಯಲ್ಲಿ ಕೊನೆಯಲ್ಲಿರುತ್ತೆ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ಅಣ್ಣ ಮಾತಾಡಲಿ ಅಂತ ನನಗೆ ಅನಿಸಿತ್ತು. ಇಲ್ಲಿ ನೀವೆಲ್ಲರೂ ಬಂದಿದ್ದೀರಿ, ತುಂಬ ಸಂತೋಷ. ಅತ್ಯಂತ ಹಿರಿಯರಾದ ಜಯಮ್ಮ ಬಂದಿದ್ದಾರೆ, ಮತ್ತು ಎಲ್ಲರೂ ಹಿರಿಯರಿದ್ದೀರಿ. ನಾನು ನಿಮ್ಮನ್ನು ನೋಡಿ ಬೆಳೆದ ಹುಡುಗ. ನಾನು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತನಾಗಿ ಇವತ್ತಿಗೂ ನನಗೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ ಅನ್ನೋದ್ರಲ್ಲೇ ಭಾಳ ದೊಡ್ಡ ಹೆಮ್ಮೆ ಇದೆ. ಅದು ನನ್ನನ್ನು ರೂಪಿಸಿದ್ದು, ಲಕ್ಷಾಂತರ ಜನರನ್ನು ರೂಪಿಸಿದ ಚಳುವಳಿಯನ್ನು ನಾನು ಮರೀಲಿಕ್ಕೆ ಸಾಧ್ಯನಲ್ಲ. ಅದು ವಚನ ಚಳುವಳಿಗೆ ಮುಂದುವರೆದ ಭಾಗ ಅಂತಲೇ ನಾನು ಯಾವತ್ತೂ ಭಾವಿಸ್ತೀನಿ. ಒಂದು 2-3 ಪಾಯಿಂಟ್ ಅಷ್ಟೇ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು, ದುಃಖಾರದ ನೆಲದಲ್ಲಿ ಅನ್ನುವ ಈ ದುಃಖ ಬಹುಶಃ ನಮ್ಮೆಲ್ಲರಿಗೂ ಎಲ್ಲರ ಜೊತೆ ಇರೋ ದುಃಖ. ಅದು ತುಂಬ ವೈಯಕ್ತಿಕವಾಗಿ, ಸಾರ್ವಜನಿಕವಾಗಿ ಮತ್ತು ಜಾಗತಿಕವಾಗಿ ಇವತ್ತು ದುಃಖವನ್ನು ನಾವೆಲ್ಲ ಅನುಭವಿಸ್ತಿದ್ದೀವಿ. ನನಗೆ ಪ್ರಾರಂಭ ದಿನಗಳಲ್ಲಿ, ನನ್ನ ತುಂಬ ಹೈಸ್ಕೂಲ್ ದಿನಗಳಲ್ಲಿ ದುಃಖ ಅಂತಂದರೆ ನನ್ನದು ಮಾತ್ರ ದುಃಖ, ನನ್ನ ಕುಟುಂಬದ ನೋವು, ಅವಮಾನ, ಹಸಿವು, ಇದು ಮಾತ್ರ ನನಗೆ ದುಃಖ ಅನಿಸ್ತಿತ್ತು. ಆಮೇಲೆ ಇಡೀ ಕೇರಿಯ ನಮ್ಮ ಸಮುದಾಯದ ದುಃಖ ಬಹಳ ಬಹಳ ಕಠಿಣವಾದ ದುಃಖ. ಇವರು ಬದುಕು ನೋಡಿ ತುಂಬ ನೋವಾಗ್ತಿತ್ತು. ಹೌದು, ಬರೀ ನನ್ನದು, ನನ್ನ ಕುಟುಂಬದ್ದು, ಕೇರಿದು ಮಾತ್ರ ದುಃಖ ಅಲ್ಲ. ಬೇರೆ ಸಮುದಾಯದ ಸತ್ತಾಗ, ನನ್ನ ಅವನ ಜೊತೆ ಹೋದಾಗ ಅವ್ರು ನೋಡಿ ಅಳ್ತಾ ಇತ್ತು. ಅಯ್ಯೋ, ದುಃಖ ನಂದಲ್ಲ, ಇಡೀ ಊರಿಂದು ಅಂತ ಅನಿಸ್ತು. ಹಾಗೆ ಆ ದುಃಖ ಮುಂದುವರಿದು ಚಳುವಳಿಯಲ್ಲಿ ಸಂಪೂರ್ಣವಾಗಿ ಬಾಕಿಯಾದಾಗ ಬಹಳ ದೊಡ್ಡ ರೀತಿಯಲ್ಲಿ ದುಃಖ ತಮ್ಮೆದುರಿಗೆಲ್ಲ ಹರಿತಾ ಇದೆ ಅಂತ ಅನ್ನಿಸ್ತದು. ಆಮೇಲೆ ಬಹಳ ಮುಖ್ಯವಾಗಿ, ನಮ್ಮೆಲ್ಲರಿಗಿಂತ ಬಹಳ ಮುಖ್ಯವಾದ ದುಃಖ ಹೆಣ್ಣು ಮಕ್ಕಳಲ್ಲಿದೆ ಅಂತ. ಅವರ ದಿನನಿತ್ಯದ ಪ್ರತಿ ಗಳಿಗೆಯಲ್ಲೂ ಹೆಣ್ಣು ತುಂಬ ನೋವನ್ನು ಅನುಭವಿಸ್ತಿದ್ದಾಳೆ. ಆ ದುಃಖ ಭಾಳ ದೊಡ್ಡದು ಅನಿಸಿತ್ತು. ಆಮೇಲೆ ನಿಧಾನಕ್ಕೆ ನನಗೆ ಅನಿಸಿದ್ದು, ಹೆಣ್ಣಿನ ಮಾತ್ರ ದುಃಖ ಅಲ್ಲ, ಇಡೀ ಪ್ರಕೃತಿಯಲ್ಲಿರೋ ದುಃಖ ಇದೆಯಲ್ಲ, ಪ್ರಕೃತಿ ನಾಶ ಮಾಡ್ತಿದೆಯಲ್ಲ ದುಃಖ, ಅದು ಏನೂ ಹೇಳ್ಕೊಳ್ಳಾರ್ದ ಎಲ್ಲಕ್ಕೂ ನಮ್ಮ ಕ್ರೌರ್ಯಕ್ಕೆ ಬಲಿಯಾಗ್ತಿರೋ ದುಃಖ ಇದೆಯಲ್ಲ, ಅದು ಭಾಳ ದುಃಖ ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ದುಃಖಾರದ ನೆಲದಲ್ಲಿ ಅನ್ನೋ ಶೀರ್ಷಿಕೆ ಮಾತ್ರ ಅದರ ಒಳಗೊಳ್ಳುವ, ಪ್ರಕೃತಿಯಲ್ಲಿ ಒಳಗೊಳ್ಳುವ ದುಃಖ ನನ್ನ ಎದೆಯಲ್ಲಿದೆ ಮತ್ತು ಎಲ್ಲರ ಎದೆಯಲ್ಲಿದೆ. ನಾನು ಮಾತ್ರ ಅದನ್ನು ಅಭಿವ್ಯಕ್ತಿಸಕ್ಕೆ ಈ ಸಣ್ಣ ಸಣ್ಣ ಲೇಖಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು, ಇವತ್ತು ಬರ್ಗೂರ್ ಸರು, ನೆಲ್ಕುಟಿ ಸರು, ಅಣ್ಣ ಮತ್ತು ಅಶ್ವಿನಿ ಮೇಡಮ್ ಎಲ್ಲ ಬಂದಿದ್ದಾರೆ. ನನಗೆ 1-2-3 ನೆನಪುಗಳನ್ನು ಹೇಳಲೇಬೇಕು. ಬರ್ಗೂರ್ ಸರದ ವಿಶೇಷವಾಗಿ, ನಾನು ದಲಿತ ವಿದ್ಯಾರ್ಥಿ ಒಕ್ಕೂಟದ ಗಾಜಿನ ಮನೆಯಲ್ಲಿ ನೆರೆದಾಗ ನಾನು ಇಡೀ ರಾತ್ರಿ ಲಾರಿಲಿ ನಿಂತ್ಕೊಂಡು ಬಂದೆ. ಇಡೀ ದಿನ ರಾತ್ರಿ ಪ್ರಯಾಣ ನಮ್ಮದು. ಸಕಲೇಶ್ಪುರದಿಂದ ಒಂದು 300 ಕಿಲೋಮೀಟ್ರು ದೂರ. ಆಗಿನ ಎಲ್ಲ ಚಳುವಳಿಗಾರರು ಇಲ್ಲ ಟ್ರೈನಲ್ಲಿ ಬರ್ತಿದ್ರು, ಚಳುವಳಿಯಲ್ಲಿ ಬರ್ತಿದ್ರು. ಆಗ ಬಂದಾಗ ನಾವು ನಿಂತ್ಕೊಂಡೇ ಬರಬೇಕಿತ್ತು, ನಿಂತ್ಕೊಂಡೇ ನಿದ್ದೆ ಮಾಡಿದ್ದೀವಿ. ನಿದ್ದೆ ಬಂದು ಹೋಗಿದೆ. ಆಗ ಬಂದಾಗ ನಂದು ಆವತ್ತಿನ ಬಹಳ ಮುಖ್ಯವಾದ ವಿಷಯ ಏನಾಗಿತ್ತು ಅಂದರೆ, ಸಿದ್ಧಲಿಂಗಿಯರನ್ನು ನೋಡಬೇಕಾಗಿತ್ತು. ಸಿದ್ಧಲಿಂಗಯ್ಯ ಅವ್ರ ಹಾಡು ಕೇಳಿದ್ವಿ, ಅವ್ರು ಹೇಗಿರ್ಬೋದು, ಅವ್ರ ಹಾವಭಾವ ಏನು ನೋಡಬೇಕಂತ ಆಸೆ ಇತ್ತು ನನಗೆ. ಬಂದೆ. ಭಾಳ ಸಾವಿರಾರು ವಿದ್ಯಾರ್ಥಿಗಳು, ಇಡೀ ರಾಜ್ಯದಿಂದ ಬಂದಿದ್ದರು. ಸಾಗರೋಪದಿಯಲ್ಲಿ ಜನ ಬರ್ತಾಯಿದ್ರು. ಯಲಗುಡಿಗೆ ಮುಂಜಯ್ಯ ಅಂತ ಹೇಳಿ ನಮ್ಮ ಹಿರಿಯ ಹೋರಾಟಗಾರರು, ಲೇಖಕರು, ಅವರು ಸಿದ್ಧಲಿಂಗಯ್ಯ ಬರ್ತಿದ್ದಾರೆ ಅಂತ ಹೇಳಿದರು. ನಾನು ಎಲ್ಲೋ ಭಾಳ ದೂರದಲ್ಲಿ ನಿಂತಿದ್ದೆ. ಇನ್ನೇನು ಬಂದರು ಅಂದಾಗ ಇಡೀ ನೂಕು ನುಗ್ಲಾಯಿತು. ನನ್ನ ಚಪ್ಪಲಿ ಎಲ್ಲ ಹರಿದೋಯ್ತು. ಸರಿ, ಸಿದ್ಧಲಿಂಗಯ್ಯ ಕಾಣಿಸ್ತಿಲ್ಲ, ಭಾಷಣ ಮಾಡೋದೂ ಕೇಳಿಸ್ತಿಲ್ಲ, ದೊಡ್ಡ ಗಲಾಟೆ. ಕೊನೆಗೆ ಸಿದ್ಧಲಿಂಗಯ್ಯ ಭಾಷಣ ಮಾಡಿ ಹೋದರು ಅಂತಾಯಿತು. ಕೊನೆಗೆ ನೋಡಿದರೆ ಸಿದ್ಧಲಿಂಗಯ್ಯ ಹೊರಟು ಹೋಗಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆಮೇಲೆ ಇಲ್ಲ, ನಾನು ಬಂದಿದ್ದು ಸಿದ್ಧಲಿಂಗಯ್ಯ ನೋಡೋದಕ್ಕೆ, ಇದು ವಿದ್ಯಾರ್ಥಿ ಸಂಘಟನೆ ಜೊತೆಗೆ ಅವರು ನೋಡಬೇಕಂತ ಉದ್ದೇಶಕ್ಕೆ ಬಂದೆ. ಮಾರನೇ ದಿನ ಬೆಳಗ್ಗೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವರನ್ನು ಹುಡುಕೊಂಡು ಹೋದೆ. ಹುಡುಕೊಂಡೋದಕ್ಕೆ ಮೊದಲು ಸಿಕ್ಕಿದ್ದೆ ಗುರುಗಳು ಬರ್ಗೂರ್ ಸರ್. ಅವರು ಆವಾಗ ಮಧ್ಯಾಹ್ನ ಊಟ ಮಾಡೋಕ್ಕಂತ ಬಂದಿದ್ದರು. ಬಂದು ನನಗೆ ನಮಸ್ಕಾರ ಸರ್ ಅಂದೆ. ಸರ್ ಊಟ ಮಾಡ್ತಿದ್ರು ಅಂದರೆ, ಇವತ್ತಿಗೂ ಅವತ್ತಿಗೂ ಬರೋರು ಹೇಗೆ ಇದ್ದಾರೆ ಅಂತ ಅನ್ನೋದಕ್ಕೆ
ಊಟ ಮಾಡಿದಿರಾ ಅಂದರು. ನಾನು ಊಟ ಮಾಡಿದ್ದೀನಿ ಸರ್ ಅಂತ ಅಂದೆ. ಅವರು ಊಟ ಮಾಡಿದರು. ಊಟ ಮಾಡಿ ಆದಮೇಲೆ ಆ ಬಟ್ಲನ್ನು ಅವ್ರ ವಿದ್ಯಾರ್ಥಿನಿಯರು ತೊಳೆದರು. ಆ ತೊಳೆದಿದ್ದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಅದನ್ನು ನೋಡ್ಕೊಂಡು ಹೋಗಿ ನಾನು ಅವ್ರಿಗೆ ಪತ್ರ ಬರೆದೆ, ಸರ್ ಹಿಂಗೆ ಅಂತೇಳಿ. ಅದಕ್ಕೆ ಸುದೀರ್ಘವಾದ ನನಗೆ 2 ಪೇಜಿನ ಪತ್ರ ಬರೆದು, ವಿದ್ಯಾರ್ಥಿ ಮಿತ್ರ ಶಿಷ್ಯಂದರು ನಾವು ಮಾಡ್ತಾರ ಕೆಲಸ ಅಂತಷ್ಟೇ ಅವ್ರು ಮಾಡಿದ್ರು. ನಾವು ಒತ್ತಾಯ ಮಾಡಿದರು, ಅವರು ಬಿಡುದಲೆ ಮಾಡಿರ್ತಾರೆ. ಆದರೆ ಈ ಕಿಚ್ಚು ನಿಮಗೆ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಒಂದು ಪತ್ರ ಬರೆದರು. ಆ ಕಿಚ್ಚು ಈಗಲೂ ಇದೆ. ಅದನ್ನು ನಾನು ಹೇಳಲೇಬೇಕಾಯಿತು. ಆಮೇಲೆ ಸಿದ್ಧಲಿಂಗೇನರು ಬಂದರು. ಅವರು ನನ್ನ ತುಂಬ ಚೆನ್ನಾಗಿ ಗಮನಿಸಿ ಮಾತಾಡಿಸಿ ಕೂರಿಸಿ ವಿಶ್ ಮಾಡಿದರು. ಊಟ ಮಾಡಿದ್ರು ಅಂತ ಹೇಳಿದರು. ಇಲ್ಲ ಸರ್ ಅಂತ. ಇಲ್ಲ ನೀವು ಊಟ ಮಾಡಿಲ್ಲ ನನಗೆ ಗೊತ್ತು ಅಂತ ಹೇಳಿ ನನ್ನ ಕಾಲನ್ನು ಗಮನಿಸ್ತಾಯಿದ್ರು. ಏನು ಚಪ್ಪಲಿ ಇಲ್ಲಲ್ಲ ಅಂತಂದ್ರೆ, ಹೌದು ಸರ್, ನಿನ್ನೆ ಹಿಂಗೆ ನಿಮ್ಮನ್ನು ನೋಡೋಕ್ಕೆ ಬಂದು ಚಪ್ಪಲಿ ಎಲ್ಲ ಕಳ್ಕೊಬಿಟ್ಟೆ ಅಂತಂದದ್ದೇ. ಅವ್ರು ನಾನು ಕರ್ಕೊಂಡೋಗಿ ಊಟ ಮಾಡಿಸಿ ಬಸ್ ಚಾರ್ಜ್ ಕೊಟ್ಟು ನನಗೆ ಮನೆಗೆ ಕಳಿಸಿದ್ರು. ಇನ್ನು ಭಾಳ ಮುಖ್ಯವಾದ ವಿಷಯ ಅಂದರೆ, ಇವತ್ತು ಬರ್ಗೂರು ಸರ್ ಅವತ್ತು ಬಂದು ಭಾಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅವರು ಯಾವತ್ತೂ ಇವತ್ತೆಲ್ಲ ಯಾವಾಗ ಸಿಕ್ಕಲು ನಗುಮುಖದಿಂದ ಪ್ರೀತಿಯಿಂದಲೇ ಅದನ್ನು ನನಗೆ ಪ್ರೀತಿ ತೋರಿಸ್ತಾರೆ. ನನಗೆ ಕರೆದಾಗ ಭಾಳ ಖುಷಿಯಿಂದ ಬಂದು ಮಾತಾಡಿದ್ದಾರೆ. ಇನ್ನು ನಲ್ಕುಂಟೆ ವೆಂಕಟೇಶ್ ಸರ್ ಅವರು ಬಹುಶಃ ನಾವು ಯಾವತ್ತೂ ವಿಧಾನಸೌಧಕ್ಕೆ ಹೋದಾಗ CM ಆಪ್ತ ಕಾರ್ಯದರ್ಶಿ ಪಕ್ಕಕ್ಕೆ ಕೋಣೆ ಕೂಡ ತಿರುಗಿ ನೋಡಿರಲಿಲ್ಲ. ಯಾಕೆಂದರೆ ನಮಗೆ ಗೊತ್ತಿಲ್ಲದೇ ಇರೋರು ಅಲ್ಲಿ ಹೋಗೋದು ಭಾಳ ಶಕ್ತಿ ಕೇಂದ್ರ ಅಂತ ಹಂಗಿರುತ್ತೆ ಅಂತ ನಮಗೆ ಅನಿಸಿತ್ತು. ನಾನು ಪರಿಚಯ ಇತ್ತು ಅಂತ ನನಗೆ ಸರ್, ಆಮೇಲೆ ನಾನು ನೀವು ಪರಿಚಯ ಇದೆ ಅಂದರು. ಇಲ್ಲ ಸರ್, ನಾನು ನಿಮ್ಮನ್ನು ಫಸ್ಟ್ ನೋಡಿದೆ ಅಂತ ಅಂದೆ. ಒಂದು ಊರಿನ ಸಮಸ್ಯೆ, ನಾವು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ ಆದರೂ 70 ವರ್ಷಗಳಲ್ಲಿ ಒಂದು ನಮ್ಮ ಕೇರಿ 60 ಜನಕ್ಕೆ ಒಂದು ತಮ್ಮ ಮನೆ ಕಂಡಿರುವ ನಮ್ಮ ಜಾಗ ನಮ್ಮದಾಗಿರಲಿಲ್ಲ. ಕಳೆದ 70 ವರ್ಷದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೇಳಿದ್ವಿ. ನಾನು ಬೇರೆ ಕಡೆ ಎಲ್ಲ ಸಮಸ್ಯೆಗಳು ಗಮನಿಸ್ತಿದ್ವಿ, ನಮ್ಮ ಊರಿನ ಸಮಸ್ಯೆನೇ ನಾವು ಗಮನಿಸಿರಲಿಲ್ಲ. ನಮ್ಮದು ಸ್ವತಃ ಮನೆ ಇರುವ ಒಂದು ಕೇರಿಯಲ್ಲಿ ಈಗೇನಾಗಿದೆ ಅಂದರೆ, ಇಡೀ ಕೇರಿ ಒಂದು ಸಮುದಾಯದ ಮೊದಲು ಹೊರಗಿತ್ತು, ನಾವು ಹೊರಗಿದ್ದವ್ರು. ಈಗ ನಾವೆಲ್ಲ ಮಧ್ಯಕ್ಕೆ ಬಂದಿದ್ದೀವಿ, ಅವರೆಲ್ಲ ಸುತ್ತ ಬಂದುಬಿಟ್ಟಿದ್ದಾರೆ. ಈಗ ಅವರಿಗೆ ನಾವಲ್ಲಿ ಸಿಟಿ ಸೆಂಟ್ರಲ್ಲಿರೋದು ಅವ್ರಿಗೆ ಕಣ್ಣಿಗೆ ಸಹಿಸಕ್ಕಾಗ್ತಿರಲ್ಲ. ಇದು ಸರ್ಕಾರಿ ಜಮೀನ, ನೀವು ಯಾಕೆ ಇಲ್ಲಿದ್ದೀರಿ, ನಿಮ್ಗೆ ಇನ್ನೆಲ್ಲೋ ಜಮೀನು ಕೊಟ್ಟಿದ್ದೆ ಅಲ್ಲಿ ಹೋಗಿ ಅಂತೇಳಿ ಅಲ್ಲೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಅವ್ರು ತೀರ್ಮಾನ ಮಾಡಿ ಏನೇನೋ ಮಾಡಿದರು. ಆದರೆ ಆ ಸಮಸ್ಯೆನ ಸರ್ ಹತ್ರ ಬಂದು ಒಂದೇ ದಿನದಲ್ಲಿ CM ಪತ್ರ ಹಾಕಿ ಅಲ್ಲಿ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ಗೆ ಪತ್ರ ಬರೆದು ಎಲ್ಲ ಈಗ ಒಂದು ಹಂತಕ್ಕೆ ಬಂದಿದೆ. ಇಂತಹ ಕಟ್ಟಕಡೆಯ ಬರೀ ಅವರ ಅಧ್ಯಯನಶೀಲತೆ ಮತ್ತು ಆಳವಾದ ಅಧ್ಯಯನಶೀಲತೆ ಮಾತ್ರ ಅಲ್ಲ, ಉನ್ನತ ಅಧಿಕಾರಿ ಅಲ್ಲ, ಜೊತೆಗೆ ನಮ್ಮಂಥ ಕೊನೆಯ ಸಮುದಾಯಗಳಿಗೆ ಒಂದು ಹಕ್ಕುಪತ್ರ ಕೊಡಿಸುವ ಜವಾಬ್ದಾರಿಯನ್ನು ವಹಿಸಿ ಅವರು ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ತಾಕೀತು ಮಾಡಿ ಪತ್ರ ಬರೆದಿದ್ದಾರೆ. ಬಹುಶಃ ಇದು ನನ್ನ ಒಂದು ಸಮಸ್ಯೆ ನಿಮ್ಗೆ ಹೇಳಿದ್ದೀನಿ. ಅಂತಹ 100 ಸಮಸ್ಯೆಗಳನ್ನು ಭಾಳ ಪ್ರೀತಿಯಿಂದ ಎಷ್ಟೇ ಒತ್ತಡದಲ್ಲಿ ಕರೆಸಿ, ನಾವು ಮೊದಲ ಬಾರಿಗೆ ನಾನು ಮೂರ್ತಿ ಎಲ್ಲ ಅಲ್ಲಿ ಹೋಗಿ ಕೇಳಿದಾಗ ಭಾಳ ಪ್ರೀತಿಯಿಂದ ಕರೆದು ಕೂರಿಸಿ ಮಾತಾಡಿ ಕಾಫಿ ಕೊಟ್ಟು ಕಳಿಸಿದ್ರು. ಬಹುಶಃ ಇದು ನಮಗೆಲ್ಲ ಆಶ್ಚರ್ಯ. ಅಲ್ಲಿ ವಿಧಾನಸೌಧದಲ್ಲಿ ಹೋಗಿ ಒಬ್ಬ ಶಕ್ತಿ ಕೇಂದ್ರದಲ್ಲಿ CM ಅವರ ಆಪ್ತ ಕಾರ್ಯದರ್ಶಿ ಹಿಂಗೆ ಭೇಟಿ ಮಾಡೋದೇ ಒಂದು ಜುಕ್ಕು, ಅದನ್ನು ಹೇಳ್ಕೊಳ್ಳೋದ ಸಂತೋಷ. ಅದನ್ನು ನಲ್ಕೊಂಡೆ ಸರ್ ನಮಗೆ ಮಾಡಿಕೊಟ್ಟಿದ್ದಾರೆ. ಇಂಥದ್ದು 100 ಕೆಲಸ ಮಾಡ್ತಿದ್ದಾರೆ. ಅವರು ಇವತ್ತನ್ನು ಇಲ್ಲಿ ಬಂದು ನಮ್ಮ ಪುಸ್ತಕದ ಬಗ್ಗೆ ಭಾಳ ಪ್ರೀತಿಯಿಂದ ಎಷ್ಟೇ ಒತ್ತಡಗಳಿದ್ದರೂ ಗಮನಿಸಿ ನನಗೆ ವಿಶೇಷವಾಗಿ ಅವರು ನಮ್ಮ ತಪ್ಪುಗಳನ್ನು ಹುಡುಕಿದಾರಲ್ಲ, ಕರೆಕ್ಷನ್ಸು, ಅದು ಭಾಳ ಮುಖ್ಯ. ಅದನ್ನು ನಮ್ಮ ಸ್ನೇಹಿತರ ಹುಳ್ಕೊಂಡೆಯವರು ಗಮನಿಸ್ತಾರೆ ಮತ್ತು ಮಂಜಣ್ಣ ಕೂಡ ಗಮನಿಸಿ ಅದನ್ನು ಮತ್ತೆ ಕರೆಕ್ಷನ್ ಮಾಡ್ತೀವಿ ಅಂತ ನಾನು ತಪ್ಪುಗಳನ್ನು ಒಪ್ಕೊಳ್ತೇನೆ. ಅದು ನಿನ್ನೆ ಬಳಿದ ಎಡಿಷನಲ್ಲಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ, ಇನ್ನೊಂದು ಮೇಡಮ್ ಅವರು, ನಮ್ಮ ಅಶ್ವಿನಿ ಮೇಡಮ್ ಅವರು, ಅದೊಂದು ಭಾಳ ಹೆಮ್ಮೆಯ ವಿಷಯ ಈ ಸಮುದಾಯಕ್ಕೆ, ಈ ದೇಶಕ್ಕೆ ಭಾಳ ದೊಡ್ಡ ಒಂದು ಹೆಮ್ಮೆಯ ಸಂಕೇತದ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಹಾಗೆ ಸಿಕ್ಕಿದಾಗ ನಾನು ಮನೆಗೆ ಹೋಗಿ ವಿಶ್ ಮಾಡಿದೆ, ಭಾಳ ಸಂತೋಷಪಟ್ಟೆ. ಅವರ ತಂದೆ ದಲಿತ ಕಾಳಜಿಯ ಬಹಳ ಉನ್ನತ ಅಧಿಕಾರಿಯಾಗಿದ್ದರು. ಅವರು ಇವತ್ತಿಗೂ ದಲಿತ ಕಾಳಜಿಯಲ್ಲೇ ಇದ್ದಾರೆ. ಹಾಗಾಗಿ ಅವರು ಕೂಡ ಬಂದು ಈ ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ನಿಮಗೂ ಧನ್ಯವಾದಗಳು ಮೇಡಮ್. ಇನ್ನೊಂದು ಭಾಳ ಮುಖ್ಯವಾಗಿ ಅಣ್ಣ ವೆಂಕಟೇಶ್ ಅಣ್ಣ ನಮ್ಮ ಹಿರಿಯ ಜೀವ. ನಾನು ಚಳುವಳಿಯ 9-10ನೇ ತರಗತಿಯಲ್ಲಿದ್ದ ಬಹುಶಃ
ಹಾಡ್ಯದ ಸೋಮಶೇಖರಣ್ಣ ಅಂತ ಒಬ್ಬರು ನಮ್ಮ ಭಾಗದ ಒಬ್ಬರು ಈಡಿಗ ಸಮುದಾಯದ ಹುಡುಗನಾದರೂ ಅದು ಇಡೀ ಸಮುದಾಯದ ಹೃದಯದೊಳಗೆ ಮನುಷ್ಯತ್ವದೊಳಗೆ ಬೆರೆತು ಹೋಗಿದ್ದ. ಆತ ನಮ್ಮನ್ನು ನನ್ನ ನಾನು ರಾಜ್ಕುಮಾರಣ್ಣ ಅಥವಾ ಲಕ್ಕಪ್ಪ ಇವರೆಲ್ಲರ ಜೊತೆ ಬಂದು ಮೊದಲ ಬಾರಿಗೆ ಹಾಡುಗಳು ಹೇಳಿ ಬಹಳ ದೊಡ್ಡ ಮನಪರಿವರ್ತನೆ ಮಾಡಿದ ಕೋಟೆನಹಳ್ಳಿ ರಾಮಯ್ಯರ ಹಾಡುಗಳನ್ನ ಕೇಳಿ ನಾವು ಬದಲಾದಾಗ ಈ ಸೋಮಶೇಖರಣ್ಣ ಕೂಡ ಬಂದಿದ್ದರು. ಅವರು ನಮ್ಮ ಇದರಲ್ಲಿ ಪ್ರಿಯಾಪಟ್ಟಣದ ಒಂದು ಶಿಬಿರದಲ್ಲಿ ಬಿ ಕೆ ಅವರ ನೇತೃತ್ವದಲ್ಲಿ ನಡೀತಿದ್ದಾಗ ಅಲ್ಲಿ ಅಕಸ್ಮಾತಾಗಿ ಹೋಗಿ ಕಾವೇರಿ ಹೊಳೆಯಲ್ಲಿ ಈಜಲಿಕ್ಕೆ ಹೋಗಿ ಅವ್ರು ತೀರಿ ಹೋಗ್ತಾರೆ. ಅವರು ಹೋದಾಗ ಇಡೀ ಒಂದು ರೀತಿಯ ನಮ್ಮ ಕೇರಿಗೆ ಒಂಥರ ಆತಂಕವಾಗಿತ್ತು. ಸೋಮಶೇಖರಣ್ಣಂದ ಬಾಡಿ ಬರುತ್ತೆ, ಎಲ್ಲ ಹಿರಿಯ ನಾಯಕರು ಇರ್ತಾರೆ. ನಮಗೆ ಒಂಥರ ಆತಂಕ. ಅಲ್ಲಿ ಸೋಮಶೇಖರಣ್ಣ ನೋಡೋಕ್ಕೂ ಆಗಲ್ಲ, ಇಲ್ಲ ಇಲ್ಲಿ ಇರೋಕ್ಕೂ ಆಗಲ್ಲ. ಮನೆತೆ ಇದ್ದರೆ ಎಲ್ಲ ಅಲ್ಲಿ ಬಂದುಬಿಟ್ಟಿದ್ದಾರೆ, ಅಲ್ಲಿದ್ದರೆ ಯಾರು ಬಂದು ಏನಾರು ಮಾಡಿಬಿಡ್ತಾರೆ ಒಕ್ಕಲಿಗರು ಅನ್ನೋ ಥರದ್ದು ಒಂದು ಭಯ ಇತ್ತು ನಮಗೆ. ಅದಕ್ಕೆ ಅದು ಹೇಗೋ ಮಾಡಿ ತುಂಬ ಹೊತ್ತಿದ್ವಿ. ಕೊನೆಗೆ ಅಣ್ಣ ವೆಂಕಟೇಶಣ್ಣನ ನೋಡಿದೆ. ಅವತ್ತಿಂದ ಇವತ್ತರೆಗೂ ಅಂಥದ್ದೇ ತಪಸ್ಸಿನಂತೆ ಇಡೀ ಸಂಘಟನೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಡೆಸಿದವರು. ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಪುಸ್ತಕದ ರೂಪಿಸುವಾಗ ಇದು ಕಳೆದ 10 ವರ್ಷದ ಹಿಂದೆ ನಮ್ಮ ಬಸ್ಸು ಲಡಾಯಿ ಪಾಕಿಸ್ತಾನ ಮಾಡಬೇಕಿತ್ತು. 10 ವರ್ಷದಿಂದ ಪೋಸ್ಟ್ಪೋನ್ ಆಗಿ ಪ್ರತಿ ಏನಾರ ಒಂದು ದಿನಾಂಕ ನಿರ್ಧಾರ ಆಗೋದು ಮತ್ತು ಪೋಸ್ಟ್ಪೋನ್ ಆಗೋದು. ಕೊನೆಗೆ ಮಂಜಣ್ಣ 21ನೇ ತಾರೀಕು ಟಾರ್ಗೆಟ್ಟು ಇದು ಬರಲೇಬೇಕು ಅಂಥೇಳಿ ಅದನ್ನು ಎಲ್ಲ ರೀತಿಯಲ್ಲಿ ತನ್ನ ಒತ್ತಡದ ನಡುವೆ ಒಬ್ಬ ಸೆಕ್ಷನ್ ಆಫೀಸರು ಒತ್ತಡದ ನಡುವೆ ಇವನ್ನೆಲ್ಲ ಕರೆಕ್ಷನ್ಸ್ ಮಾಡಿ ನಮ್ಮ ಹುಲ್ಕುಂಟೆ ಮೂರ್ತಿ, ವಿಕಾಸ, ನಮ್ಮ ಮಂಜಣ್ಣ ಸೆಕ್ಷನ್ ಆಫೀಸರ್ ಮತ್ತು ನಮ್ಮ ಪ್ರೀತಿಯ ಮುರಳಿ, ಈ ಪುಸ್ತಕವನ್ನು ಮಾಡಿದ ಮುರಳಿ, ಇವರೆಲ್ಲರೂ ಇನ್ನೂ ಅನೇಕರು ತಕ್ಷಣ ನನಗೆ ನೆನಪಾಗ್ತಿಲ್ಲ. ನಮ್ಮ ಕವಿ ಸತ್ಯಮಂಗಲ ಮಹಾದೇವ್ ಇವರೆಲ್ಲರೂ ಸೇರಿ ಈ ಪುಸ್ತಕನ ರೂಪಿಸಿದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಒಂದು, ಈ ಪುಸ್ತಕದಲ್ಲಿ ಬಂದ ಎಲ್ಲ ಲೇಖನಗಳನ್ನು ನನ್ನ ಮಡದಿ ಕವಿತಾ ನನ್ನ ಪತ್ರಿಕೆಯಲ್ಲಿ ಯಾವುದೇ ಬಂದರೂ ಸಣ್ಣ ಪುಟ್ಟ ಸುದ್ದಿ ಬಂದಿದ್ದರು ಅಥವಾ ನನಗೆ ಸಂಬಂಧಪಟ್ಟಂಗೆ ನಮ್ಮ ಸಮುದಾಯದ ಸಮಸ್ಯೆಗಳು ಬಂದರೆ ಆ ಸುದ್ದಿಯನ್ನು ಕಟ್ ಮಾಡಿ ಪೇಪರ್ಲಿ ಕಲೆಕ್ಟ್ ಮಾಡ್ತಿದ್ರು. ಬಹುತೇಕ ಇಲ್ಲಿ ಬಂದಿರುವ ಎಲ್ಲ ಲೇಖನಗಳನ್ನ ಅವರು ಕಲೆಕ್ಟ್ ಮಾಡಿ ಇದೊಂದು ಪುಸ್ತಕ ಬರುವ ಹಾಗೆ ಮಾಡಿದ್ದಾರೆ. ಅವರನ್ನು ನೆನಪು ಮಾಡ್ಕೋಬೇಕು. ನನ್ನ ಮಗ, ನನ್ನ ಸೊಸೆ, ನನ್ನ ಸಂಬಂಧಿಕರು, ನೀವೆಲ್ಲರೂ ನನ್ನ ಸಂಬಂಧಿಕರೇ. ಹಾಗಂತ ನನ್ನ ಸಂಬಂಧಿಕರು ಅಂತ ನಾನು ಮಾತ್ರ ವೈಯಕ್ತಿಕ ಹೇಳಲ್ಲ, ನೀವೆಲ್ಲರೂ ನನ್ನ ಕರುಳುಬಳ್ಳಿಯ ಸಂಬಂಧವೇ. ಹಾಗಾಗಿ ನೀವೆಲ್ಲ ನನ್ನ ಒಡನಾಡಿಗಳು, ನನ್ನ ಕರುಳುಬಳ್ಳಿಗಳು, ನೀವೆಲ್ಲರೂ ಬಂದಿದ್ದೀರಿ ಅಂತ ಹೇಳ್ತಾ, ವಿಶೇಷವಾಗಿ ನಿರ್ಮಲಾ ಮೇಡಮ್ ಬಂದಿದ್ದಾರೆ, ನಮ್ಮ ಆಕಾಶವಾಣಿ ನನ್ನ ಅಧಿಕಾರಿಯಾಗಿದ್ದರು. ಅವರಿಗೆ ಭಾಳ ನನ್ನ ಪ್ರೀತಿಯಿಂದ ಭಾಳ ಕಾರ್ಯಕ್ರಮಕ್ಕೆ ಕೊಟ್ಟು ನನ್ನ ಪ್ರೋತ್ಸಾಹಿಸಿದರು. ಇನ್ನೂ ಅನೇಕರು ಇಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಭೀಮ್.